ಅಹೋ ಬತೈಷಾಂ ಕಿಮಕಾರಿಶೋಭನಂ ಪ್ರಸನ್ನ ಯೇಷಾಂ ಸ್ವಿದುತ ಸ್ವಯಂ ಹರಿಃ ಏಜ್ಜನ್ಮ ಲಬ್ಧಂ ನೃಷು ಭಾರತಾಜಿರೆ ಮುಕುಂದ ಸೇವೋಪೈಕಸ್ಪೃಹಾತ್ಮಭಿಃ ಅಂತ 185ನೇ ಶ್ಲೋಕ ಇದು. 14ನೇ ದೇಶ ಪ್ರಶಂಸಾ ಪ್ರಕರಣ ಈಗ ಪ್ರಾರಂಭ ಕಾಣ್ತದೆ. ನಿತ್ಯ ನಾವು ಆಹ್ನಿಕ ಮಾಡುವಾಗ ನಾವು ವಾಸಿಸುವಂಥ ಈ ಭೂಭಾಗದ ಒಂದು ಅನುಸಂಧಾನ ಮಾಡ್ಕೋತೇವೆ, ಕಾಲದ ಅನುಸಂಧಾನವನ್ನು ಕೂಡ ಮಾಡ್ಕೊಳ್ತೇವೆ. ಈ ಅಗಾಧವಾದ ದೇಶ ಮತ್ತು ಬಹಳ ವೇಗವಾಗಿ ಸಾಗಿ ಹೋಗ್ತಾ ಇರುವಂಥ ಕಾಲ, ಇವೆರಡನ್ನು ಕೂಡ ನಾವು ಅನುಸಂಧಾನ ಮಾಡ್ಕೊಳ್ತಿದ್ರೆ ನಾವು ಎಲ್ಲಿದ್ದೀವಿ, ಇಲ್ಲಿವರೆಗೆ ಏನು ಮಾಡಿದ್ದೇವೆ ಅನ್ನುವುದ್ರದ್ದೆಲ್ಲದ್ರದ್ದು ನಮಗೊಂದು ಅನುಸಂಧಾನ ಬರ್ಲಿಕ್ಕೆ ಸಾಧ್ಯ. ಸಿಂಹಾವಲೋಕನ ಅಂತ ಹೇಳ್ತಿರ್ತಾರೆ. ಯತ್ರ ಪಶ್ಚಾತ್ತನ ಶ್ರೇಷ್ಠ ತತ್ರ ಸಿಂಹಾವಲೋಕನಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಆಚಾರ್ಯ ಹೇಳ್ತಾರೆ. ಈ ಹಿಂದೆ ಸಾಗಿ ಬಂದಂಥ ಏನು ದಾರಿ ಇದೆ, ಆ ದಾರಿಗಿಂತ ಶ್ರೇಷ್ಠವಾದ ಮತ್ತೊಂದು ದಾರಿಯನ್ನು ಹಿಡಿಯಬೇಕು. ಇಲ್ಲಿವರೆಗೆ ಏನು ಸಾಧನೆ ಮಾಡಿದ್ದೇವೆ, ಆ ಸಾಧನೆಗಿಂತ ಭಿನ್ನವಾದಂತಹ ಸಾಧನೆಯನ್ನು ಮಾಡಬೇಕು. ಇಲ್ಲಿವರೆಗೆ ಅಶಾಶ್ವತವಾದ ಸಾಧನೆಗಳನ್ನೇ ಮಾಡಿದ್ದಾಗಿತ್ತು ನಾವು. ಇನ್ನು ಮುಂದೆ ಶಾಶ್ವತವಾದಂತಹ ಲೋಕಕ್ಕೆ ಹೋಗುವಂಥ ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ಒಂದು ಬಾರಿ ಸಿಂಹಾವಲೋಕನ ಮಾಡಬೇಕು. ಸಿಂಹ ತಾನು ನಡೆದು ಬಂದಂತಹ ದಾರಿಯನ್ನು ಒಂದು ಬಾರಿ ಅವಲೋಕಿಸಿ ಮತ್ತೆ ಮುಂದೆ ಹೋಗ್ತದಂತೆ. ಹೀಗೆ ಸಿಂಹಾವಲೋಕನ ಮಾಡುವ ಉದ್ದೇಶವೇ ಯಾವ ದೇಶದಲ್ಲಿ ನಾವಿದ್ದೀವಿ, ಯಾವ ಕಾಲದಲ್ಲಿ ನಾವಿದ್ದೀವಿ ಅಂತ ಅನ್ನೋದನ್ನ ಒಂದು ಬಾರಿ ಅವಲೋಕನಕ್ಕೆ ತಂದುಕೊಳ್ಳೋದು. ಬ್ರಹ್ಮತರ್ಕದ ಮಾತದು. ಯತ್ರ ಪಶ್ಚಾತ್ತನ ಶ್ರೇಷ್ಠ ತತ್ರ ಸಿಂಹಾವಲೋಕನಂ ಋಷೀಣಾಂ ಭೂರಿ ವೀರ್ಯಾಣಾಂ ಇಹ ಸಿಂಹಾವಲೋಕನಂ ಅಂತ. ಹೀಗೆ ನಾವಿರುವ ದೇಶ, ನಾವಿರುವ ಕಾಲ ಒಂದನ್ನ ನಾವು ನಿರೂಪಿಸಿಕೊಳ್ಬೇಕು. ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದೇಶೇ ಗೋದಾವರಿಯಾ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಅಂತ ಹೀಗೆಲ್ಲ ಹೇಳ್ತಾ ಹೋಗ್ತೇವೆ. ಸಪ್ತದ್ವೀಪಗಳುಳ್ಳದ್ದು ನಮ್ಮ ಭೂಮಿ. ಆ ಭೂಮಿಯಲ್ಲಿ ಜಂಬೂದ್ವೀಪದಲ್ಲಿ ನಾವಿದ್ದೇವೆ. ಆ ಉಳಿದ ದ್ವೀಪಗಳಿಗಿಂತ ಜಂಬೂದ್ವೀಪ ಅಂತ ಅನ್ನೋದು ಬಹಳ ಶ್ರೇಷ್ಠ. ಉಳಿದ ದ್ವೀಪಗಳಲ್ಲಿ ನಾವೇನು ಕರ್ಮವನ್ನು ಮಾಡಿರ್ತೀವಿ ಆ ಕರ್ಮದ ಫಲವನ್ನು ಅನುಭವಿಸುವುದು. ಈ ಜಂಬೂದ್ವೀಪದಲ್ಲಿಯೂ ಭಾರತ ವರ್ಷ ಅಂತ ಏನಿದೆ, ಆ ಭಾರತ ವರ್ಷವನ್ನು ಬಿಟ್ಟರೆ ಉಳಿದ 8 ವರ್ಷಗಳು ಕರ್ಮಕ್ಷೇತ್ರ ಅಲ್ಲ. ಭಾರತ ವರ್ಷ ಒಂದು ಕರ್ಮಕ್ಷೇತ್ರ. ಜಂಬೂದ್ವೀಪೆ ಭರತ ವರ್ಷೆ ಅಂತ ನಾವು ಹೇಳುವುದು ಅದಕ್ಕಾಗಿ. 7 ದ್ವೀಪಗಳಲ್ಲಿ ಒಂದಾದಂತಹ ಜಂಬೂದ್ವೀಪದಲ್ಲಿ ನಾವಿದ್ದೇವೆ. ಅದರ 9 ವರ್ಷಗಳಲ್ಲಿ ಒಂದಾದಂತಹ ಜಂಬೂದ್ವೀಪದ 9 ವರ್ಷಗಳು ಒಂದು ಪ್ರದೇಶಗಳು, ಅದರಲ್ಲಿ ಒಂದು ಪ್ರದೇಶವಾದಂತಹ ಭಾರತ ವರ್ಷದಲ್ಲಿ ನಾವಿದ್ದೇವೆ. ಮತ್ತೆ ಆ ಭರತ ವರ್ಷ ಅಂದ್ರೆ ನಾವೀಗಿರುವಂತಹ ಭೂಮಿ ಹೆಚ್ಚು ಕಡಿಮೆ ಎಲ್ಲವೂ, ಈ ಭೂಮಿ ಎಲ್ಲವೂ, ಇನ್ನೂ ಕೆಲವು ಭಾಗಗಳು ಪ್ರಾಯ, ಇದೆಲ್ಲವೂ ಭರತ ವರ್ಷ ಅಂತ ಕರೆಸ್ಕೋತದೆ. ಆ ಭರತ ವರ್ಷದಲ್ಲಿ ನಾವು ಭರತಖಂಡದಲ್ಲಿ ಇದ್ದೇವೆ. ಭರತಖಂಡ ಅಂದ್ರೆ ನಾವಿರುವಂತ ಭಾರತ ದೇಶ, ಇದಕ್ಕೆ ಭರತಖಂಡ ಅಂತ ಅನ್ನೋದು. ಗಮನಿಸಬೇಕಾದ ಸಂಗತಿ ಅದು. ಭರತ ವರ್ಷ ಅಂದ್ರೆ ನಾವಿರುವ ಭಾರತ ದೇಶ ಮಾತ್ರ ಅಲ್ಲ, ಈ ಭೂಮಿಯಲ್ಲಿರುವಂತಹ 6-7 ಖಂಡಗಳೇನಿವೆಯಲ್ಲ, ಏಷ್ಯಾ, ಯುರೋಪು ಇತ್ಯಾದಿ ಎಲ್ಲ ಖಂಡಗಳು, ಆ ಎಲ್ಲ ಖಂಡಗಳು ಸೇರಿಯೇ ಭರತ ವರ್ಷ ಅಂತ ಅನಿಸ್ಕೊಳ್ಳೋದು. ಮತ್ತೆ ನಾವಿರುವುದು ಭರತಖಂಡ. ಇದನ್ನ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತಾರೆ, ಭರತಖಂಡ ಅಂತ ಹೇಳ್ತಾರೆ. ಈ ಭರತ ವರ್ಷವನ್ನು ಬಿಟ್ಟರೆ ಉಳಿದ ವರ್ಷಗಳಿಗೆ ನಮ್ಮಂಥವ್ರು ಹೋಗ್ಲಿಕ್ಕೆ ಆಗೋದಿಲ್ಲ. ಅವು ನಮಗೆ ಅತೀಂದ್ರಿಯವಾದದ್ದು. ಈ ಶರೀರದಿಂದ ನಾವು ಅಲ್ಲಿ ಹೋಗೋದೇ ಸಾಧ್ಯ ಇಲ್ಲ. ಆದ್ರಿಂದ ನಾವು ಎಲ್ಲಿ
ಹೋಗ್ಲಿಕ್ಕೆ ಸಾಧ್ಯ ಇದೆ. ಅರ್ಥಾತ್ ಯಾವುದು ಅತೀಂದ್ರಿಯ ಅಲ್ಲ. ಉಳಿದ ಪಾಶ್ಚಾತ್ಯ ದೇಶಗಳಿಗೆ ಮತ್ತಾವುದು ಕೆಲವು ದೇಶಗಳಿಗೆ ನಾವು ಹೋಗುವುದು ಉಚಿತವೋ ಅನುಚಿತವೋ ಅನ್ನೋ ಪ್ರಶ್ನೆ ಆ ಕಡೆ ಇರಲಿ, ಅಂತೂ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಜನ ಇದ್ದಾರೆ, ಅದು ಅತೀಂದ್ರಿಯವೇನಲ್ಲ. ಆದ್ರಿಂದ ಈ ಭರತ ವರ್ಷ ಎಲ್ಲವೂ ಕೂಡ ಈ 6-7 ಖಂಡಗಳನ್ನು ಒಳಗೊಂಡಂತಹ ಭರತ ವರ್ಷ ಎಲ್ಲವೂ ಕೂಡ ಇದು ಭರತ ವರ್ಷವೇ. ಅದರಲ್ಲಿ ಭರತ ಖಂಡದಲ್ಲಿ ನಾವಿದ್ದೇವೆ. ಇಡೀ ಭರತ ವರ್ಷವೇ ಕರ್ಮಕ್ಷೇತ್ರ. ಅದರಲ್ಲಿ ನಿರ್ದಿಷ್ಟವಾಗಿ ಭರತ ಖಂಡ ಅಂತ ಅನ್ನೋದೊಂದು ಕರ್ಮಕ್ಷೇತ್ರ. ಅಂಥ ಭರತ ವರ್ಷದಲ್ಲಿ ನಾವು ಹುಟ್ಟಿದ ಬಳಿಕನೂ ಕೂಡ ನಿವೃತ್ತ ಕರ್ಮ ಮಾಡದೆ ಹೋದರೆ ನಮ್ಮ ಜನ್ಮ ವ್ಯರ್ಥ ಆಗ್ತದೆ. ದೇವತೆಗಳು ಕೂಡ ಈ ಭೂಮಿಯ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ಪ್ರವೃತ್ತ ಕರ್ಮ ಮಾಡಿ ಸ್ವರ್ಗ ಸುಖ ಅನುಭವಿಸಿ ಮತ್ತೆ ಇಲ್ಲಿಗೆ ಬರುವುದಾದ್ರೆ ಅವನು ಭಗವಂತನನ್ನು ಮರೀತಾನೆ. ಇದು ದೊಡ್ಡ ಅಪಾಯ. ಇದು ಇಲ್ಲಿ ನಾವು ಕರ್ಮಗಳನ್ನು ಮಾಡಿ ಭಗವಂತನಿಗೆ ಅರ್ಪಿಸಿದ್ರು ಕೂಡ ಅದು ನಾರಾಯಣನ ಪಾದ ಮೂಲಕ ಹೋಗಿ ಸೇರ್ಲಿಕ್ಕೆ ನಮ್ಗೆ ಸಹಾಯಕ ಆಗ್ತದೆ. ಅದಕ್ಕಾಗಿ ಭಗವಂತನ ತತ್ವವನ್ನ ನಾವು ಶ್ರವಣ ಮಾಡಬೇಕು. ಅದೇ ಈ ಜನ್ಮದ ಒಂದು ಮಹಾಫಲ. ದೇವತೆಗಳು ಕೂಡ ಈ ಭೂಮಿಯಲ್ಲಿ ಜನಿಸ್ಲಿಕ್ಕಾಗಿ ಬಯಸ್ತಾರಂತೆ. ಹೀಗೆ ಇಷ್ಟೊಂದು ಮಹತ್ವ ಈ ನಮ್ಮ ಭರತ ವರ್ಷಕ್ಕಿದೆ. ಇಡೀ ಭರತ ವರ್ಷವು ನಾವು ನೋಡುವಂತಹ 2 ಅಮೆರಿಕ ಖಂಡಗಳು, ಆಫ್ರಿಕಾ ಖಂಡಗಳು, ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ, ಹೀಗೆ ಇದೆಲ್ಲವನ್ನೂ ಒಳಗೊಂಡಂಥ ಸಮಗ್ರ ಭೂಮಂಡಲನೇ ಇದು ಭರತ ವರ್ಷ ಅಂತ ನಾನು ಅಭಿಪ್ರಾಯಪಟ್ಟೆ. ಹಾಗಾದ್ರೆ ಅದೆಲ್ಲವೂ ಭರತ ವರ್ಷ ಅಂತ ಆದ್ಮೇಲೆ, ಅದೆಲ್ಲವೂ ಕರ್ಮಕ್ಷೇತ್ರ ಅಂತ ಆದ್ಮೇಲೆ ಅಲ್ಲಿಗೆ ಹೋಗಬಾರ್ದು ಯಾಕೆ? ಮತ್ತೆ ನಮ್ಮ ದೇಶವನ್ನು, ಭರತ ಖಂಡವನ್ನು ಮಾತ್ರ ನಾವು ಕರ್ಮಕ್ಷೇತ್ರ ಅಂತ ಪರಿಗಣನೆ ಮಾಡುವುದರ ಅರ್ಥ ಏನು? ಈಗೊಂದು ಗೊಂದಲ ಆಗ್ತದೆ. ಜಂಬೂದ್ವೀಪೆ ಭರತ ವರ್ಷೆ ಭರತ ಖಂಡೆ ಅಂತ ಹೇಳಬೇಕು, ಜಂಬೂದ್ವೀಪೆ ಭರತ ಖಂಡೆ ಭರತ ವರ್ಷೆ ಅಂತ ಹೇಳಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲನೂ ಆಗ್ತದೆ. ಇದರ ಕುರಿತಾಗಿ ಈ ಹಿಂದೆ ಒಂದು ವಿಚಾರ ಸಂಕಿರಣ ನಡೆದಾಗ ನನ್ನೊಂದು ಅಭಿಪ್ರಾಯ ವ್ಯಕ್ತ ಮಾಡಿದ್ದೆ ನಾನು. ಆ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಪೇಜಾವರ ಶ್ರೀಪಾದರು ನನ್ನ ಅಭಿಪ್ರಾಯವನ್ನ ಸಮರ್ಥಿಸಿದರು. ಅದನ್ನ ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಅದ್ರ ಬಗ್ಗೆ ಇರುವಂಥದ್ದನ್ನ ವಿಷಯವನ್ನ ನಾಳೆ ದಿವಸ ನೋಡ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಳ್ಳೋಣ. ಸಂಕ್ಷಿಪ್ತವಾಗಿ ಈಗ ಕೇಳೋಣ. ಇಡೀ ಭೂಮಂಡಲವೇ ಕರ್ಮಭೂಮಿಯೇ. ಒಂದು ಕಾಲದಲ್ಲಿ ಇಡೀ ಭೂಮಂಡಲವೇ ಕರ್ಮಭೂಮಿ ಆಗಿತ್ತು. ಆದರೆ ಅಲ್ಲಿ ಧಾರ್ಮಿಕರ ವಾಸ ಇಲ್ಲದ ಕಾರಣಕ್ಕಾಗಿ ಕ್ರಮವಾಗಿ ಅದು ತನ್ನ ಕರ್ಮಭೂಮಿತ್ವವನ್ನು ಕಳ್ಕೊಳ್ತಾ ಬಂತು. ಕೊನೆಗೆ ಕರ್ಮಭೂಮಿಯಾಗಿ, ಸ್ವಲ್ಪವಾದರೂ ಕರ್ಮಭೂಮಿಯಾಗಿ ಉಳಿದಿರುವುದು ನಮ್ಮ ಈ ಭರತ ಖಂಡ ಅಷ್ಟೆ. ಆದ್ರಿಂದ ಭರತ ವರ್ಷ ಅಂದ್ರೆ ನಾವಿರುವ ಭಾರತ ದೇಶ ಮಾತ್ರ ಅಲ್ಲ. ಮತ್ತೆ ನಾವಿರುವ ಭಾರತ ದೇಶ ಮಾತ್ರ ಭಾರತ ವರ್ಷ ಅಂತ ಹೇಳೋದಾದ್ರೆ ಉಳಿದ ರಮ್ಯಕ ವರ್ಷ, ಹಿರಣ್ಯಕ ವರ್ಷ ಅವು ಇವೇ ಅಲ್ಲಿ. ಮತ್ತೆ ಅವೆಲ್ಲ ಅತೀಂದ್ರಿಯ ಅಂತ ಭಾಗವತ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ನಾವಿರುವ ಭಾರತ ದೇಶ ಮಾತ್ರ ಭಾರತ ವರ್ಷ ಅಂತ ಆಗುವುದಾದ್ರೆ ಉಳಿದ ನಮ್ಮ ಭೂಮಂಡಲದಲ್ಲಿರುವಂತಹ ಉಳಿದ ಖಂಡಗಳನ್ನ, ಆಸ್ಟ್ರೇಲಿಯಾ ಖಂಡ, ಯುರೋಪ್ ಖಂಡ, ಅಮೆರಿಕ ಖಂಡ ಇತ್ಯಾದಿಗಳನ್ನ ಯಾವುದರಲ್ಲಿ ಸೇರಿಸೋದು? ರಮ್ಯಕ ವರ್ಷ, ಹಿರಣ್ಯಕ ವರ್ಷ ಅಂತೂ ಅಲ್ಲ ಅವು. ಹಾಗಾದ್ರೆ ಅವು ಸೇರುವುದು ಯಾವ ಭೂಭಾಗಕ್ಕೆ ಅಂತ ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸಾಧ್ಯ ಆಗೋದಿಲ್ಲ. ಆದ್ರಿಂದಲೇ ಸಮಗ್ರ ಭೂಮಂಡಲವೇ ಭರತ ವರ್ಷ. ಅದೆಲ್ಲವೂ ಕರ್ಮಭೂಮಿಯೇ ಆಗಿತ್ತು. ಕ್ರಮವಾಗಿ ಅದು ತನ್ನ ಕರ್ಮಭೂಮಿತ್ವವನ್ನು ಕಳ್ಕೊಳ್ತಾ ಬಂತು. ಈಗ ಕರ್ಮಭೂಮಿಯಾಗಿರುವುದು ಭಾರತೀಯ ಉಪಖಂಡ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತಾರೆ. ಅದರಲ್ಲೂ ಕೂಡ ಪಾಕಿಸ್ತಾನ, ಬಾಂಗ್ಲಾದೇಶದಂತಹ ದೇಶಗಳು
ಇದರಲ್ಲೆಲ್ಲ ಸೇರ್ಕೊಂಡಿದ್ವು ಮೊದಲು. ಆದರೆ ಮುಂದೆ ಅವು ಕೂಡ ನಮ್ಮ ಕೈ ಬಿಟ್ಟು ಹೋದ್ಮೇಲೆ ಅವು ಇವತ್ತು ಕರ್ಮಭೂಮಿ ಅನ್ನುವಂತಿಲ್ಲ. ನಾವು ಕರ್ಮಭೂಮಿ ಅಂತನ್ನುವುದು ನಾವು ಮಾಡಬೇಕಾದ ಕರ್ಮಗಳಿಗೆ ಸರಿಯಾದಂಥ ಫಲ ಕೊಡುವುದು, ನಮ್ಮನ್ನ ಸನ್ಮಾರ್ಗದಲ್ಲಿ ಇಡುವಂಥ ಭೂಮಿ ಅಂದರೆ ಅದು ಈ ಭಾರತ ದೇಶ ಮಾತ್ರ ಈಗ ಆಗಿ ಉಳಿದಿರೋದು. ಹಿಂದೆ ಇದೆಲ್ಲವೂ ಎಲ್ಲ ಖಂಡಗಳು ಕೂಡ, ಯುರೋಪು, ಆಸ್ಟ್ರೇಲಿಯಾ ಮೊದಲಾದ ಎಲ್ಲ ಖಂಡಗಳು ಕೂಡ ಕರ್ಮಭೂಮಿ ಆಗಿದ್ದವು. ಅಲ್ಲಿಗೆ ಹೋಗೋದ್ರಲ್ಲಿ ತಪ್ಪೇನಿರಲಿಲ್ಲ. ಮುಂದೆ ಮುಂದೆ ಅದು ತನ್ನ ಕರ್ಮಭೂಮಿತ್ವವನ್ನು ಕಳ್ಕೊಂಡಿತ್ತಷ್ಟೆ. ಇದನ್ನ ನಮ್ಮ ಗುರುಗಳಾದಂಥ ಸ್ವಾಮಿಗಳು ಕೂಡ ಒಪ್ಕೊಂಡಿದ್ರು. ಅದರ ಕುರಿತಾಗಿರುವಂತಹ ಒಂದು ಭಾಗವನ್ನ ಈ ಮುಂದೆ ನಾವು ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. 185ನೇ ಶ್ಲೋಕದಿಂದ ಆರಂಭಿಸಿ ಮುಂದೆ ನಾವು ನೋಡಬೇಕಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.